ಹಾಯ್ ಹಲೋ ನಮಸ್ಕಾರ. ನಾನು ಒಂದು ಔಷಧಿ ಗಿಡನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇದಕ್ಕೆ ಗಿಡನಲ್ಲಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದಕ್ಕೆ ಜಾಂಡೀಸ್ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಇದು ತುಂಬ ಒಳ್ಳೆಯದು. ಇದು ಜಾಂಡೀಸ್ ಬಂದವರಿಗೆ ಈ ಸೊಪ್ಪನ್ನ ನೋಡಿ ಬೀಜದ ಥರ ಇದೆ, ಬೀಜ ಕಾಣ್ತಿರ್ಬೋದು ನೋಡಿ ನಿಮಗೆ. ಆ ಸೊಪ್ಪಿನ ಮಧ್ಯದಲ್ಲಿ ಬೀಜ ಇದೆ ನೋಡಿ. ನೋಡಿ ಇದು ಯಾವುದೇ ಸೊಪ್ಪನ್ನ ತಿನ್ನೋಕೆ ಹೋಗಬೇಡಿ, ಕ್ಲೀನಾಗಿ ನೋಡ್ಕೊಳ್ಳಿ. ಇದು ಜಾಂಡೀಸ್ ಬಂದವರಿಗೆ 12 ದಿನ ಡೈಲಿ 12 ದಿನ 13 ದಿನ ಒಂದು ತಿಂಗಳು ಕಂಪ್ಲೀಟ್ ಕಮ್ಮಿ ಆಗೋ ತನಕ ಇದನ್ನು ಸೇವಿಸ್ತಾ ಬಂದರೆ ಜಾಂಡೀಸು ಸಂಪೂರ್ಣ ನಾರ್ಮಲ್ ಆಗುತ್ತೆ. ಇದು ಸ್ವಲ್ಪ ಕಹಿ ಇರುತ್ತೆ. ಇದನ್ನು ಸೇವಿಸೋದ್ರಿಂದ ನಿಮ್ಮ ಶರೀರದಲ್ಲಿರುವಂಥ ಜಾಂಡೀಸ್ ಅದೇ ಉಷ್ಣಾಂಶ ಮತ್ತು ಕಣ್ಣುಗಳು ಎಲ್ಲೋ ಆಗಿರೋದ್ರಿಂದ ಅದು ಕ್ಲಿಯರ್ ಆಗುತ್ತೆ. ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ. ನೋಡಿ, ನಾವು ಇದನ್ನು ನಮ್ಮ ಯಜಮಾನ್ರಿಗೆ ನಾವು ಯೂಸ್ ಮಾಡಿದ್ವಿ. ಜಾಂಡೀಸ್ ಬಂದಾಗ ಅದು ಅವರಿಗೆ ಹೀಲ್ ಆಗಿತ್ತು, ಗುಣ ಆಗಿದೆ. ಇದು ನಮ್ಮ ಸಕಲೇಶ್ಪುರ ಕಡೆ ಸಿಗಲ್ಲ ಜಾಸ್ತಿ. ಈ ಕಡೆ ಇದು ತಮಿಳ್ನಾಡು ಕಡೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತು ನಮ್ಮ ಬೆಂಗಳೂರಲ್ಲೂ ಸ್ವಲ್ಪ ಎಲ್ಲ ಹೊಲಗಿಲ್ಲ ಇದ್ದ ಜಾಗದಲ್ಲಿ ಸಿಗುತ್ತೆ. ನಾನಿವತ್ತು ಆ ಕಡೆ ನಾವು ಸೀಗೇಹಳ್ಳಿ ಅಂತ ಇರೋದು, ಅಲ್ಲಿ ಕೇರಪುರಂ ಸೀಗೇಹಳ್ಳಿಲಿ, ಅಲ್ಲಿ ನಾವು ಹಿಂಗೆ ತಿರುಗಾಡ್ತಾ ಹೋದಾಗ ಈ ಸೊಪ್ಪು ನಾನು ತಂದೆ. ಇದನ್ನು ನಂಗೆ ಕಳ್ಸರಿ ನಮ್ಮ ಯಜಮಾನ್ರಿಗೆ ತುಂಬ ಜಾಂಡೀಸ್ ಆದಾಗ ಈ ಸೊಪ್ಪನ್ನ ಒಂದು ತಿಂಗಳು ತಿನ್ನಿಸಿದ್ದೆ ನಾನು. ನಮ್ಮನೆ ಪಾಟಲ್ಲಿ ಇತ್ತು, ಇವಾಗ ಸ್ವಲ್ಪ ಪಾಟಲ್ಲಿ ಯಾಕೋ ಬರ್ತಾಯಿಲ್ಲ. ಇದು ನಿಮಗೆ ಚೆನ್ನಾಗಿ ಗೊತ್ತಾದರೆ ನೋಡಿ, ಈ ಸೊಪ್ಪನ್ನು ಜಾಂಡೀಸ್ ಇದ್ದವರಿಗೆ ಕೊಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಶೋಧ ರಾಮಕೃಷ್ಣ ಚಾನಲ್ ಫಾಲೋ ಮಾಡಿ. ತುಂಬ ಜನಕ್ಕೆ ಗೊತ್ತಿರ್ಬೋದು ಇದನ್ನು ಗಿಡದಲ್ಲಿ ಅಂತಲೇ ಇದಕ್ಕೆ ಹೆಸರು. ಇದಕ್ಕೆ ತಮಿಳ್ನಾಡಲ್ಲೇ ಜಾಸ್ತಿ ಸಿಗುತ್ತಂತ. ಇದರಲ್ಲಿ ನಾವೊಂದು ಪಾರ್ಸಲ್ ತರಿಸಿದ್ವಿ ಈ ಸೊಪ್ಪುದ. ಕಳೆದ ವರ್ಷ ನಮ್ಮ ಯಜಮಾನ್ರಿಗೆ ಜಾಂಡೀಸ್ ಬಂದಾಗ ನಮ್ಮ ಸೊಸೆ ಆರ್ಡ್ರ್ ಮಾಡಿ ತಮಿಳ್ನಾಡಿಂದ ಈ ಸೊಪ್ಪನ್ನ ತರಿಸಿದ್ಲು. ಅದನ್ನು ಕೂಡ ಅದು ತುಂಬ ಎಷ್ಟು ಒಳ್ಳೆಯದು ಅಂದರೆ ಅಷ್ಟು ಒಳ್ಳೆಯದು. ಸ್ವಲ್ಪ ಕಹಿ ಇರುತ್ತೆ. ನಾವು ಗುಣ ಆಗೋದು ಮುಖ್ಯ ಅಲ್ವಾ, ಜಾಂಡೀಸ್ ವಾಸಿ ಆಗೋದು ಮುಖ್ಯ ಅಲ್ವಾ. ಕಹಿ ಇದ್ದರೂ ನಾವು ತಿನ್ನಬೇಕು. ನಾನಿವತ್ತು ಅಲ್ಲಿ ಹೋಗಿದ್ದೆ, ತಗೊಬಂದೆ. ಇದರಲ್ಲಿ ಜಾಂಡೀಸ್ ಒಂದೇ ಅಲ್ಲ, ನಮ್ಮ ಶರೀರಕ್ಕೆ ಪ್ರತಿಯೊಂದು ಕೂಡ ಇದರಲ್ಲಿ ಆರೋಗ್ಯದ ಗುಣ ಇದೆ. ಹೆಣ್ಮಕ್ಳಿಗಾಗಲಿ, ಗರ್ಭಕೋಶದಲ್ಲಾಗಲಿ, ಬೇರೆ ನಾವು ಕೇಳಿಸ್ಕೊಂಡಿದ್ದೀವಿ, ಆದರೆ ನಾವು ಇದನ್ನು ಅನುಭವಿಸಿದ್ದೀವಲ್ವಾ. ಈಗ ನಮ್ಮ ಯಜಮಾನ್ರಿಗೆ ಕಳ್ಸರಿ ನಾವು ಕೊಟ್ಟಿರೋದ್ರಿಂದ ನಾನು ಹೇಳ್ತಾಯಿದ್ದೀನಿ ಈ ಗಿಡ ಮೂಲಿಕೆ ಇಲ್ಲಿ ಎಷ್ಟೊಂದು ಒಳ್ಳೆಯದಿದೆ ಎಂಬುದಾಗಿ. ಖಂಡಿತ ನಾನು ಹಾಕಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಯಾರಿಗಾದರೂ ಜಾಂಡೀಸ್ ಇದ್ದರೆ ಅವರಿಗೆ ನೀವು ಇದನ್ನು ರೆಫರ್ ಮಾಡಿ, ಓಕೆ, ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಯಶೋಧ ರಾಮಕೃಷ್ಣ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು.